1 ಎಕರೆನ ಜುಲೈನಲ್ಲಿ ಮಾಡಿ ನಂತರ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಕೊನೆಗಾಲದಲ್ಲಿ ಉರುಳಿ ಬಿತ್ತುವಂಥದ್ದು ಕಾರ್ಯ ನಡೀತಿತ್ತು. ಈ ಬಾರಿ ಕೆಲವೊಂದು ಕಡೆ ರಾಗಿ ಬಿತ್ತನೆ ಜಾಸ್ತಿ ಆಗಿದೆ. ಈಗ ಹಿಂದೆ ನಾವು ಉರುಳಿಗೆ ಯೂರಿಯಾ ಬಳಸೋದಿಲ್ಲ, ರಾಗಿಗೆ ಬಳಸಬೇಕಾಗುತ್ತೆ. ಬಟ್ ನಾನು ರೈತರಿಗೆ ಮನವಿ ಮಾಡುವಂಥದ್ದು ಅತಿ ಯೂರಿಯಾನೇ ಬಳಕೆ ಮಾಡೋದ್ರ ಬದಲಿಗೆ ನ್ಯಾನೋ ಯೂರಿಯಾನ ಇವತ್ತು ನಮ್ಮ ಕೃಷಿ ಇಲಾಖೆ ಕೃಷಿ ಸಚಿವರು ಇವತ್ತು ಆಲ್ರೆಡಿ ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಇದನ್ನೆಲ್ಲ ಹೇಳಿದ್ದಾರೆ. ನ್ಯಾನೋ ಯೂರಿಯಾನ ಮೇಲ್ಗೊಬ್ಬರವನ್ನಾಗಿ ಬಳಸಿ ಅನ್ನೋದ್ರ ಬಗ್ಗೆನೂ ಮಾಹಿತಿ ಕೊಡ್ತಾ ಇದ್ದಾರೆ. ಸಾಕಷ್ಟು ಪ್ರಚಾರನೂ ಸಹ ಆಗ್ತಾ ಇದೆ. ಜನರು ತಮ್ಮ ಮಕ್ಕಳ ಮೇಲೆ ಅವಲಂಬಿತರಾಗದಂಗೆ ಏನಾದರೂ ಪೆನ್ಷನ್ ಯೋಜನೆ ಪೆನ್ಷನ್ ಬರೋ ಥರ ಮಾಡ್ತೀವಿ. ಸರ್ಕಾರಿ ಹುದ್ದೆಗಳಲ್ಲಿ ಇದ್ದವ್ರು ಏನಾಗ್ತದೆ, ರಿಟೈರ್ ಆದಮೇಲೆ ಪೆನ್ಷನ್ ಬರುತ್ತೆ. ಅದೇ ಥರ ಎಲ್ಲ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ನಾಗರಿಕರೇನಿದ್ದಾರೆ, ಗ್ರಾಮೀಣ ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಈ ನಮ್ಮ ಜನ ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಅಟಲ್ ಪೆನ್ಷನ್ ಯೋಜನೆಯನ್ನು ಸರ್ಕಾರದವರು ತಂದು ಕಾರ್ಯರೂಪಕ್ಕೆ. ನನ್ನ ಹೆಸರು ಅಂಜಿನಮ್ಮ ಅಂತೇಳಿ, ನಾನು ಬಾಗ್ಲೆ ಗ್ರಾಮ ಪಂಚಾಯತಿಯಲ್ಲಿ CRP ಕೆಲಸ ಮಾಡ್ತಿದ್ದೀನಿ. ನಾನು ಅಟಲ್ ಪಿಂಚಣಿ ಬಯೋದು ಮಾಡಿಸೀನಿ, 1 ವರ್ಷ ಅದು ಮಾಡಿಸಿ. ಅದರಿಂದ ಮುಂದೆ ವರ್ಷದ ಇದು ತಿಂಗಳ ಪಿಂಚಣಿ ಬರುತ್ತೆ ಅಂತೇಳಿ ಮಾಡಿಸಿ.